ನಮ್ಮ ಗ್ರಾಮಕ್ಕೆ ಬಾರ್ ಬೇಡವೇ ಬೇಡ, ಗ್ರಾಮವನ್ನ ರಾಮರಾಜ್ಯ ಮಾಡಲು ಪಣ ತೊಟ್ಟಿರುವ ಗ್ರಾಮಸ್ಥರು ಬಾರ್ ಓಪನ್ ಮಾಡಬೇಕಂತ ಇಲ್ಲಿ ಮನವಿ ಮಾಡಿದ್ದಾರೆ. ಅದರಿಂದ ಮೀರಿ ಏನಾರೇ ಮಾಡೇ ಮಾಡ್ತೀವಿ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾನು ಇವರೆಲ್ಲ ಮನವಿ ಕೊಡಲು ಬಂದಿದ್ದಾರೆ. ಅವರು ಮನವಿ ಕೊಟ್ಟಿರೋದು ಯಾವ ವಿಚಾರಕ್ಕೆ ಅಂತ ಗೊತ್ತಾದ್ರೆ ಎಣ್ಣೆ ಪ್ರಿಯರಿಗೆ ಸ್ವಲ್ಪ ಬೇಜಾರಾಗೋದು ಗ್ಯಾರಂಟಿ ಕಣ್ರಿ. ಯಾಕಂದ್ರೆ ಗ್ರಾಮಕ್ಕೆ ಬಾರ್ ಬೇಡವೇ ಬೇಡ ಅಂತ ಗ್ರಾಮಸ್ಥರು ಪಣ ತೊಟ್ಟಿ ನಿಂತ್ಕೊಂಡಿದ್ದಾರೆ. ಅಂದಾಗಿ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೊಳವನಹಳ್ಳಿ ಗ್ರಾಮದಲ್ಲಿ ಕಂಡ್ರಿ. ಇವರೆಲ್ಲ ಸೇರಿ ನಮ್ಮ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಪಿಡಿಒಗೆ ಮನವಿ ಸಲ್ಲಿಸಿದ್ರು. ನೀವು ಈಗ ಆಲ್ರೆಡಿ ಬೋರ್ಡಿಂಗ್ ಬಾರ್ ಅಂಡ್ ರೆಸ್ಟೋರೆಂಟ್ ಸರ್ವೆ ನಂಬರ್ 90 ಬಾರ್ 8ರಲ್ಲಿ ಏನು ಭೂ ಪರಿವರ್ತನೆ ಆಗಿದ್ದು ಜಮೀನಿದೆ, ಅದರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರಲಿಕ್ಕೆ ಅವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿನ ನಾವು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಆಕ್ಷೇಪಣೆ ಕಾಲ್ ಮಾಡಿದ್ದೀವಿ. ಏನು ನೀವು ಆಕ್ಷೇಪಣೆಯನ್ನು ಕೊಟ್ಟಿದ್ರಿ, ಈ ಆಕ್ಷೇಪಣೆಯನ್ನು ನೆಕ್ಸ್ಟ್ ನಾವು 5ನೇ ತಾರೀಕು ಸಾಮಾನ್ಯ ಸಭೆ ಇದೆ, ಆ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ನೀವು ಕೊಟ್ಟಂಥ ಆಕ್ಷೇಪಣೆಗಳ ವಿವರಗಳನ್ನು ಸಭೆಗೆ ವರದಿ ಮಾಡ್ತೇವೆ. ಇವರ ಮನವಿಗೂ ಒಂದು ಕಾರಣವಿದೆ. ಗ್ರಾಮದಲ್ಲಿ ಅಂಚೆ ಕಚೇರಿ, ಬ್ಯಾಂಕ್, ಆಸ್ಪತ್ರೆ, ನ್ಯಾಯಬೆಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿದಂತೆ ವಿವಿಧ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿದಿನ ನೂರಾರು ಜನ ಮಹಿಳೆಯರು, ವಿದ್ಯಾರ್ಥಿಗಳು ಶಾಲಾ ಕಾಲೇಜು ವ್ಯವಹಾರಕ್ಕೆ ಗ್ರಾಮಕ್ಕೆ ಆಗಮಿಸುತ್ತಾರೆ. ಗ್ರಾಮದಲ್ಲಿ ಮದ್ಯದಂಗಡಿ ತೆರೆಯುವುದರಿಂದ ನಾನಾ ರೀತಿಯ ಸಮಸ್ಯೆ ಎದುರಾಗುತ್ತವೆ. ಮುಂದಾಲೋಚನೆಯನ್ನ ಗಮನದಲ್ಲಿಟ್ಟುಕೊಂಡು ಬಾರ್ ಪ್ರಾರಂಭಕ್ಕೆ ಅನುಮತಿ ನೀಡಬಾರದೆಂದು ಒತ್ತಾಯಿಸಿದರು. ಇಲ್ಲಿ ಯಾರೋ ಬಾರ್ ಮಾಡಬೇಕು ಅಂತ ಪಂಚಾಯತಿಲಿ NSC ಕೇಳ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ 3,000-4,000 ಜನಸಂಖ್ಯೆ ಇದೆ, ಹೆಣ್ಮಕ್ಳೆಲ್ಲ ಸ್ಕೂಲ್ ಹತ್ರ ಇದೆ, ಮತ್ತು ಅದರಿಂದ ನಮಗೆ ಭಾಳ ತೊಂದರೆ ಆಯ್ತದೆ ಅಂತ ಅನ್ನೋ ಜೊತೆಯಿಂದ ನಾವು ತಗರಾಲು ಕೊಟ್ಟಿದ್ದೀವಿ ಪಂಚಾಯತಿಗೆ. ಅದರಿಂದ ಮೀರಿ ಏನಾರೇ ಮಾಡೇ ಮಾಡ್ತೀವಿ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾನು ಗ್ರಾಮ ಯಜಮಾನ. ಈಗಾಗಲೇ ಯಶವಂತ್ HR ಮತ್ತು HL ಮಾಲೇಗೌಡರಿಂದ ಬಾರ್ ತೆರೆಯಲು NOCಗಾಗಿ ಅರ್ಜಿ ಹಾಕಿದ್ದಾರೆ. ಒಂದು ಬಾರ್ ಪ್ರಾರಂಭ ಮಾಡೋದು ಅಂದ್ರೆ ಕೋಟಿ ಹಣ ಸುರಿಯಬೇಕು, ಆಗಲೇ ಲೈಸೆನ್ಸ್ ಸಿಗುತ್ತೆ ಎಂಬ ನಂಬಿಕೆ ಇದೆ. ಆದ್ರೆ ಗ್ರಾಮದ ಜನರು ಮಾತ್ರ ಊರಿನಲ್ಲಿ ಬಾರ್ ಬೇಡ ಅಂತ ಮನವಿ ಸಲ್ಲಿಸಿದ್ದಾರೆ. ಈ ಮನವಿಯನ್ನ ಮೀರಿ ಬಾರ್ ಪ್ರಾರಂಭಕ್ಕೆ ಅವಕಾಶ ನೀಡಿದ್ರೆ ರೈತ ಸಂಘ, ಸ್ತ್ರೀ ಶಕ್ತಿ ಸೇರಿ ವಿವಿಧ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿವೆ. ಬಾರ್ ಓಪನ್ ಮಾಡಬೇಕಂತ ಇಲ್ಲಿ ಮನವಿ ಮಾಡಿದ್ದಾರೆ. ಆದ್ದರಿಂದ ನಾವು ನಮ್ಮ ರೈತ ಸಂಘದಿಂದ ಬೇಡಂತ ಮನವಿ ಮಾಡಿದ್ದೀವಿ. ಅದು ಆಗೋದೇ ಆದರೆ, ಅದರ ಬಲವಂತಿಂದ ಆಗೋದೇ ಆದರೆ ನಾವೇನು ಬೇಕೋ ಅದನ್ನು ಮಾಡಿ ಹೋರಾಟ ಮಾಡ್ತೀವಿ. ಆದರೆ ನಮ್ಮ ಭವ್ಯ ಭಾರತದಲ್ಲಿ ಯಾವುದಕ್ಕೂ ಅನುಮತಿ ಸಿಗದಿದ್ರೂ ಬಾರ್ಗೆ ಬೇಗ ಅನುಮತಿ ಕೊಡಲಾಗುತ್ತೆ ಅನ್ನೋದು ದುರ್ದೈವದ ಸಂಗತಿ. ಆದರೆ ಹುಣಸೂರಿನ ಜನರ ಕೂಗು ರಾಜಕಾರಣಿಗಳಿಗೆ ಕೇಳಿಸುತ್ತಾ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.